ನಗರ ಪೊಲೀಸ್ ಆಯುಕ್ತರೆ ನಿಮ್ಮ ಗಮನಕ್ಕೆ ನ್ಯೂಸ್ 18 ಕನ್ನಡದ ಸ್ಕ್ರೀನ್ನಲ್ಲಿ ಪೊಲೀಸ್ ಅಧಿಕಾರಿ ಲಂಚ ಪಡೆಯುತ್ತಿರುವ ದೃಶ್ಯ. ಬ್ರೇಕಿಂಗ್ ನ್ಯೂಸ್. ಎಎಸ್ಐ ಲಂಚ ಬಾಕತನವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಿ ರಿಪೋರ್ಟ್ ಹಾಕೋದಕ್ಕೆ ಲಕ್ಷ ಲಕ್ಷ ಹಣ ವಸೂಲಿ ಮಾಡ್ತಿದ್ದಾರೆ ಅನ್ನೋ ಆರೋಪ. ಎಎಸ್ಐ ದಯಾನಂದ್ ವಿರುದ್ಧ ಉದ್ಯಮಿ ಗಂಭೀರ ಆರೋಪ ಮಾಡಿದ್ದಾರೆ. ಡಿಸಿಪಿ ಕಚೇರಿಯಲ್ಲಿ ಕೆಲಸ ಮಾಡ್ತಿರುವಂತಹ ಎಎಸ್ಐ ದಯಾನಂದ್ ಈ ಆರೋಪ ಎದುರಿಸ್ತಾ ಇದ್ದಾರೆ. ಬೆಂಗಳೂರಿನ ಈಶಾನ್ಯ ವಿಭಾಗದ ಎಎಸ್ಐ ದಯಾನಂದ್ ಬಿ ರಿಪೋರ್ಟ್ ಹಾಕ್ತೀನಿ ಅಂತ 5 ಲಕ್ಷ ವಸೂಲಿ ಮಾಡಿದ್ದಾರಂತೆ. ನ್ಯೂಸ್ 18ಗೆ ಸಿಕ್ಕಿದೆ ಹಣ ಪಡೆಯುವ ಎಕ್ಸ್ಕ್ಲೂಸಿವ್ ದೃಶ್ಯ. ಉದ್ಯಮಿ ಭರತ್ ಶೆಟ್ಟಿ ಅನ್ನೋರಿಂದ ಹಣ ವಸೂಲಿಯಾಗಿದೆಯಂತೆ. ಭರತ್ ವಿರುದ್ಧ ಕೊಡಗೇಹಳ್ಳಿ ಠಾಣೆಯಲ್ಲಿ ವಂಚನೆ ಕೇಸ್. ಚಿಕ್ಕ ಬೊಮ್ಮಸಂದ್ರ ಬಳಿ 3 ಸೈಟ್ ಖರೀದಿಗೆ ಮುಂದಾಗಿದ್ರು ಭರತ್. ಆಮೇಲೆ ಏನಾಯ್ತು ನೋಡೋಣ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಪ್ರಕರಣ ಶುರುವಾಗಿದ್ದೇ ಇಲ್ಲಿ. ಉದ್ಯಮಿ ಭರತ್ ಶೆಟ್ಟಿ ಹಣ ವಸೂಲಿ ಮಾಡಿರೋ ಆರೋಪ. ಭರತ್ ವಿರುದ್ಧ ಕೊಡಗೇಹಳ್ಳಿ ಠಾಣೆಯಲ್ಲಿ ಕೇಸ್ ಆಯಿತು. ಚಿಕ್ಕಬೊಮ್ಮಸಂದ್ರ ಹತ್ರ 3 ಸೈಟ್ ಖರೀದಿಗೆ ಭರತ್ ಮುಂದಾಗಿದ್ರು. ಮುನಿತಾಯಮ್ಮ ಅವರಿಂದ 1.2 ಕೋಟಿ ಸೈಟ್ ಖರೀದಿ, ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಸೈಟ್ ಪಡಿತಿದ್ದಾರೆ ಅಂತ ದೂರಾಯಿತು. ಮಲ್ಲೇಶ್ವರ ಮೂಲದ ಓರ್ವ ವ್ಯಕ್ತಿಯಿಂದ ಪೊಲೀಸರಿಗೆ ಕಂಪ್ಲೇಂಟ್ ಲಾಡ್ಜ್ ಆಯಿತು. ಕೊಡಗೇಹಳ್ಳಿ ಸ್ಟೇಷನ್ನಲ್ಲಿ ಉದ್ಯಮಿ ವಿರುದ್ಧ ವಂಚನೆ ಕೇಸ್ ಆಯಿತು. ಬಿ ರಿಪೋರ್ಟ್ ಹಾಕ್ತೀನಿ ಅಂತ ಭರತ್ ಶೆಟ್ಟಿ ಸಂಪರ್ಕಿಸ್ತಾ ಇದ್ದಾರಂತೆ ಎಎಸ್ಐ. ಬಿ ರಿಪೋರ್ಟ್ ಹಾಕೋದಕ್ಕೆ 50 ಲಕ್ಷ ಬೇಡಿಕೆ ಇಟ್ಟರಂತೆ ಅನ್ನೋ ಆರೋಪ. ಉದ್ಯಮಿ ಭರತ್ ಶೆಟ್ಟಿಯಿಂದ ಕಮಿಷನ್. ಎಸಿಬಿಗೆ ದೂರು ನೀಡುವಾಗಲೇ ಹಣ ಪಡೆಯುವ ವಿಡಿಯೋ ಕೂಡ ಸಲ್ಲಿಕೆ ಆಗಿದೆ. ದೂರು ನೀಡಿ 2 ದಿನ ಆದರೂ ಕೂಡ ಎಎಸ್ಐ ಮೇಲೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಅನ್ನೋದು ಈಗ ಕೇಳಿ ಬರ್ತಿರುವಂತಹ ಆರೋಪ. ಈಗ ಇಲ್ಲೆಲ್ಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್? ಲೋಕಾಯುಕ್ತ ಕೊಟ್ಟಿದ್ದೀನಿ, ಕಮಿಷನರ್ ADGP ಕೊಟ್ಟಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಕಡೆಯೂ ಕೊಟ್ಟಿದ್ದೀನಿ. ಇದು CD ದಾಖಲೆ ಸಮೇತ ಕೊಟ್ಟಿದ್ದೀನಿ. ಏನಂತಾರೆ ಆಫೀಸರ್ಸು? ಇಲ್ಲ, ಎಲ್ಲರೂ ಭರವಸೆ ಕೊಟ್ಟಿದ್ದಾರೆ. ಖಂಡಿತ ಇಂಥ ವ್ಯಕ್ತಿನ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಇದು ನಮ್ಮ ಇಲಾಖೆಗೆ ಒಂದು ಕೆಟ್ಟ ಹೆಸರು ಬರುವಂಥದ್ದು. ಸ್ವಲ್ಪ ಪರಿಶೀಲಿಸಿ ಏನಿದೆ ಅನ್ನೋದು ತನಿಖೆ ಮಾಡಿ ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಇಲ್ಲಿ ಕಮಿಷನರ್ ಕೊಟ್ಟಿದ್ದಾರೆ, ಮತ್ತು ಬೇರೆ ಎಲ್ಲ ಇಲಾಖೆನೂ ಹಂಗೆ ಹೇಳಿ ಎಲ್ಲರೂ ಅದೇ ಭರವಸೆ ಕೊಟ್ಟಿದ್ದಾರೆ. ಈಗ ಎಲ್ಲಿದ್ದಾರೆ ಸರ್ ಎಎಸ್ಐ ಅವರು? ಅವರು ನಮ್ಮ ಕೊಡಗೇಹಳ್ಳಿ DCP ಆಫೀಸಲ್ಲಿ ಇರ್ತಾರೆ. ದಯಾನಂದ ಸ್ವಾಮಿ ಅಂತ. ಅವರು ಇಲ್ಲಿ ಎಷ್ಟು ವರ್ಷದಿಂದ ಇದ್ದಾರೆ? ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಮಂಜು. ಗುಡ್ ಮಾರ್ನಿಂಗ್ ಹರೀಶ್. ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳೋಕೆ ಯಾಕೆ ಹಿಂದೆ ಮುಂದೆ ಆಗ್ತಾ ಇದೆ? ಖಂಡಿತ ಇದೇ ಒಂದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರುವಂತದ್ದು. ಯಾಕಂದ್ರೆ ಓರ್ವ ಉದ್ಯಮಿಯ ಮುಖಾಂತರವಾಗಿ ಒಂದು ಸುಳ್ಳು ಪ್ರಕರಣ ದಾಖಲು ಮಾಡಿದಿರಂತ ಆತನ ಆರೋಪ. ಆ ಒಂದು ಪ್ರಕರಣದಲ್ಲಿ ಆತನ ವಿರುದ್ಧ ನಾವು ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡ್ತೀವಿ ಅಂತ ಒಬ್ಬ ಎಎಸ್ಐ ಅವ್ರನ್ನ ಸಂಪರ್ಕ ಮಾಡ್ತಾರೆ. ಸಂಪರ್ಕ ಮಾಡಿದ್ದಷ್ಟೇ ಅಲ್ಲದೆ ಮೊದಲನೇದಾಗಿ ಸುಮಾರು 10 ಲಕ್ಷ ಹಣವನ್ನ ಕೊಟ್ರೆ ಬಿ ರಿಪೋರ್ಟ್ ಹಾಕ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾನೆ. ಆ ಒಂದು ಉದ್ಯಮಿ ಕೂಡ ಅಷ್ಟೇ ಸಾಕಷ್ಟು ವ್ಯವಹಾರಗಳು ನಡೆಸಿದಂತ ಒಂದು ಕಾರಣಕ್ಕೋಸ್ಕರ ಯಾಕೆ ಮುಂದೆ ಪ್ರಾಬ್ಲಮ್ ಆಗಬಹುದೇನೋ ಅನ್ನುವಂತ ಒಂದು ಆಲೋಚನೆಯಲ್ಲಿ 5 ಲಕ್ಷ ಹಣವನ್ನು ಕೂಡ ಅಷ್ಟೇ ಕೊಡ್ತಾನೆ. 5 ಲಕ್ಷ ಹಣ ಕೊಡುವಂತ ಮುಖಾಂತರ ಆತ ಒಂದು ಐಡಿಯಾ ಕೂಡ ಉಪಯೋಗಿಸ್ತಾನೆ. ನಾಳೆ ದಿನ ಮತ್ತೆ ಬೇರೆ ರೀತಿ ನನಗೆ ಬೆದರಿಕೆ ಆಗ್ಬಹುದು ಅನ್ನೋ ಒಂದು ಕಾರಣಕ್ಕೆ ಅದನ್ನ ವಿಡಿಯೋ ಕೂಡ ಅಷ್ಟೇ ಮಾಡ್ಕೊಂತಾರೆ. ಜೊತೆ CC ಕ್ಯಾಮ್ರಾದಲ್ಲಿ ಕೂಡ ಅಷ್ಟೇ ಅದೆಲ್ಲ ಕೂಡ ರೆಕಾರ್ಡ್ ಆಗುತ್ತೆ. ಈಗ ಮತ್ತೆ ಆತ 50 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡ್ತಾನೆ. ಅಂದ್ರೆ ಓರ್ವ ಎಎಸ್ಐ ಇದರಲ್ಲಿ ಮಧ್ಯಪ್ರವೇಶ ಮಾಡ್ಬಿಟ್ಟು ಮತ್ತೆ 50 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡಿದ ಸಂದರ್ಭದಲ್ಲಿ ಈಗ ಆ ಒಂದು ಉದ್ಯಮಿ ಆ ಒಂದು ವಿಡಿಯೋ ಮುಖಾಂತರವಾಗಿ ನಗರ ಪೊಲೀಸ್ ಆಯುಕ್ತರಿಗೂ ಮತ್ತು ACBಯಲ್ಲಿ ಕೂಡ ಈಗಾಗಲೇ ಒಂದು ದೂರನ್ನು ಕೂಡ ದಾಖಲು ಮಾಡಿದ್ದಾರೆ. ಇಲ್ಲಿ ದೂರನ್ನು ಪಡೆದ್ರೂ ಕೂಡ ಅಷ್ಟೇ ಇದುವರೆಗೂ ಎಎಸ್ಐ ಮೇಲೆ ಯಾವುದೇ ರೀತಿಯಂತ ಕ್ರಮ ಆಗಿಲ್ಲ ಅನ್ನುವಂತ ಒಂದು ಆರೋಪವನ್ನು ಕೂಡ ಅಷ್ಟೇ ಆ ಒಂದು ಉದ್ಯಮಿ ಮಾಡ್ತಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಆ ಒಂದು ಉದ್ಯಮಿ ಲಾಕ್ಡೌನ್ ಆಗೋದಕ್ಕಿಂತ ಮುಂಚಿತವಾಗಿ ಒಂದು 3 ಸೈಟ್ ಅನ್ನ ಖರೀದಿ ಮಾಡೋಕ್ ಮುಂದಾಗ್ತಾನೆ. ಮುನಿತಾಯಮ್ಮ ಅನ್ನುವಂತಹ ವ್ಯಕ್ತಿಯ ಮುಖಾಂತರವಾಗಿ ಆತ ಸೈಟ್ ಖರೀದಿಗೆ ಮುಂದಾಗ್ತಾನೆ. ಆದ್ರೆ ಈ ವೇಳೆ ಮಧ್ಯಪ್ರವೇಶ ಮಾಡುವಂತದ್ದು ಈ ಒಂದು ಎಎಸ್ಐ ಮಧ್ಯಪ್ರವೇಶ ಮಾಡ್ಬಿಟ್ಟು ಮುನಿತಾಯಮ್ಮ ಅನ್ನುವಂತ ಆಕೆಗೆ ಆ ಒಂದು ಸೈಟ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನುವಂತ ಮುಖಾಂತರವಾಗಿ ಥರ್ಡ್ ಪಾರ್ಟಿಯ ಮುಖಾಂತರ ಕೊಡಗೇಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ದಾಖಲು ಮಾಡಿಸ್ತಾನೆ. ಆ ಒಂದು ದೂರಿನ ಅನ್ವಯವಾಗಿ ಬಿ ರಿಪೋರ್ಟ್ ಸಲ್ಲಿಕೆ ಮಾಡುವುದಾಗಿ ಆತ ಹಣ ಪಡೆದಿದೆ ಅನ್ನುವಂತ ಒಂದು ಆರೋಪವನ್ನ ಉದ್ಯಮಿ ಭರತ್ ಶೆಟ್ಟಿ ಮಾಡ್ತಿರುವಂತಹದ್ದು. ಸದ್ಯಕ್ಕೆ ನಿನ್ನೆ ಇಡೀ ದಿನ ನಗರ ಪೊಲೀಸ್ ಆಯುಕ್ತರಾದಂತ ಕಮಲ್ ಪಂತ್ ಅವರ ಬಳಿ ಕೂಡ ಹೋಗಿ ಪ್ರತಿಯೊಂದನ್ನು ಕೂಡ ಅಷ್ಟೇ ಸವಿಸ್ತಾರವಾಗಿ ವಿವರಣೆ ಮಾಡಿದರೆ. ಜೊತೆಗೆ ಪ್ರಮುಖವಾಗಿ ಆ CC ಕ್ಯಾಮ್ರಾದಲ್ಲಿ ಎಎಸ್ಐ ಖುದ್ದಾಗಿ ಬಂದು ಸುಮಾರು 5 ಲಕ್ಷ ಹಣವನ್ನ ತೆಗೆದುಕೊಳ್ತಿರುವಂತ ಒಂದು ದೃಶ್ಯಾವಳಿಗಳನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಜೊತೆಗೆ ಪ್ರಮುಖವಾಗಿ ACBಯಲ್ಲಿ ಕೂಡ ದೂರನ್ನ ಈಗಾಗಲೇ ದಾಖಲು ಮಾಡಿದ್ದಾರೆ.
ಆದ್ರೆ ಪ್ರಮುಖವಾಗಿ ASI ಸಾಕಷ್ಟು ರೀತಿಯಂತ ಇನ್ಫ್ಲೂಯೆನ್ಸ್ ಇರುವಂತ ವ್ಯಕ್ತಿ, ಆತನ ಮೇಲೆ ಯಾವುದೇ ರೀತಿಯಂತ ಕ್ರಮ ಆಗಿಲ್ಲ ಅನ್ನುವಂತ ಒಂದು ಆರೋಪವನ್ನು ಕೂಡ ಉದ್ಯಮಿ ಮಾಡ್ತಿದ್ದು. Okay. ಈ ಒಂದು ಘಟನೆ ಆದಂತ ಬಳಿಕ ನಗರ ಪೊಲೀಸ್ ಆಯುಕ್ತರು ಯಾವ ರೀತಿಯಂತ ಒಂದು ಆಕ್ಷನ್ ಅಂತ ಅಂತಾರೆ ಅಂತ ನೋಡ್ಬೇಕಾಗಿರ್ತಾರೆ. ಥ್ಯಾಂಕ್ ಯು ಸೊ ಮಚ್ ಮಂಜು, ಈ ಕ್ಷಣದ ಮಾಹಿತಿನ ಅಪ್ಡೇಟ್ ಮಾಡಿದ್ದಕ್ಕೆ. ನ್ಯೂಸ್ ಮುಂದುವರಿಯುತ್ತೆ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಬ್ರೇಕ್ ಮುಂಚೆ